ಬಸ್ಟು ಹೊಡ್ಕೊಂಡಿರೋದಣ್ಣ. ಹಿಂಗೆ ಬರೋವಾಗ ಇಲ್ಲಿ ಮೆಜೆಸ್ಟಿಕ್ನಿಂದ ಬಸ್ ಹತ್ತಿದ್ವಿ ಸಿಂಗ್ಸಂದ್ರಾಗೆ. ಪ್ಲಸ್ ಬರೋವಾಗ ನಿಂತ್ಕೊಂಡಿರೋ ಬಸ್ಗೆ ನಮ್ಮ ಬಸ್ ಬಂದು ಹೊಡೆದಿರೋದು. ನಾವು ಟೋಟಲ್ 6 ಜನ ಇದ್ದೀವಿ. ಎಲ್ಲರ ಗಾಯಗಳು ಹಲ್ಲುಗಳು ಎಲ್ಲ ಮುರಿದೋಗ್ಬಿಟ್ಟಿದೆ. ಹುಡುಗನ ನೋಡಿದ್ರೆ ಆ ಥರ ಆಗಿದೆ. ಫಾಸ್ಟ್ ಬಂದುಬಿಟ್ಟು ಇನ್ನೊಂದು ಬಸ್ಗೆ ಗುದ್ದು ಬಿಟ್ಟಿರೋದು, ಸೀಟ್ ಅದೆಲ್ಲ ಹೋಗಿ ತಗ್ಲಿರೋದು. ಇಲ್ಲಿಗೆಲ್ಲ ಮಗುನೂ ಇತ್ತು, ಮಗುಗೇನಾಗಿಲ್ಲ. ಇಲ್ಲಾಗೈತೆ ಅಲ್ಲೆಲ್ಲ ಮುರಿದೋಗೈತೆ. ಅವ್ರು ಫಾಸ್ಟ್ ಬಂದ್ಬಿಟ್ಟು ಒಂದೇ ಸತಿ ಹೋಗಿ ಹೊಡೆದ್ಬಿಟ್ಟಿದ್ದು. ತುಂಬ ಸ್ಪೀಡಲ್ಲಿತ್ತು ಬಸ್. ಎಲ್ಲರೂ ಫುಲ್ ಅದರಲ್ಲಿ, ಇನ್ನೂ ಜಾಸ್ತಿ ಜನ ಇದ್ರು. ಅವ್ರಿಗೆಲ್ಲ ಅಲ್ಲೆಲ್ಲ ಉರ್ದ್ರೋಗೈತೆ, ಮುದುಕಿರೆಲ್ಲ ಇದ್ರು ಅದರಲ್ಲಿ. ಅವ್ನು ಫಾಸ್ಟ್ ಬಂದು ಬ್ರೇಕ್ ಫುಲ್ ಹೊಡೆದ್ಬಿಟ್ಟು ಹೋಗಿ ಹೊಡೆದ್ಬಿಟ್ಟಿದ್ದು ಅಷ್ಟೇ. ಇನ್ನೊಂದು ಬಸ್ ಮುಂದೆ ಇರೋ ಬಸ್ಗೆ ಹೊಡೆದ್ಬಿಟ್ಟಿದ್ದು. ಬೊಮ್ಮನ ಸಿಂಗ್ಸಂದ್ರಾಗಂತ ತಗೊಂಡಿದ್ದು ಟಿಕೆಟ್. सर गाँव से आना जब एक्सीडेंट हुआ है, पूरा लोग गाँव से कुछ फंक्शन है करके आए हैं, एक्सीडेंट हुआ है, लेकिन हमारे को पता नहीं कि एम्बुलेंस लेके आके इधर लेके आके डाला है. लेकिन हमारे को मालूम नहीं कि ये गवर्नमेंट हॉस्पिटल है. कोई भी आया नहीं, पुलिस वाला कोई भी इधर आया नहीं. हमारे को अटका के चलेगा. एक एक्सरे के लिए 4,000 रुपया, हर एक के लिए भी 4,000, 5,000, 12,000, 20,000 रुपये बिल डाल रहे. ಆಮೇಲೆ ಮళ్ళీ ಅರ್ಜೆಂಟ್ ಇರೋ ಸರ. ಹಾಂ ಸರಿ ಸರಿ, ಆಮೇಲೆ ಮಾಡ್ತೀನಿ ಸರಿ. ಪೊಲಿಟಿಕಲ್ಲು ಇಲ್ಲಿ ಸರ್ಕಲ್. ಆಮೇಲೆ ಮళ్ళీ ಅರ್ಜೆಂಟ್ ಇರೋ ಸರ. ಹಾಂ ಸರಿ ಸರಿ, ಆಮೇಲೆ ಮಾಡ್ತೀನಿ ಸರಿ. ಪೊಲಿಟಿಕಲ್ಲು ಇಲ್ಲಿ
ಆಮೇಲೆ ಮಾಡಲ ಅರ್ಜೆಂಟ್ ಇರೋ ಸರ ಹಾಂ ಸರಿ ಸರಿ ಆಮೇಲೆ ಮಾಡ್ತೀನಿ ಸರಿ ಪೊಲಿಟಿಕಲ್ಲು ಇಲ್ಲಿ ಎರಡು ಬಸ್ ಫ್ಯಾಕ್ಟ್ರಿ ಕೇರ್ ಸರ್ಕಲ್ ಆಮೇಲೆ ಮಾಡಲ ಅರ್ಜೆಂಟ್ ಇರೋ ಸರ ಹಾಂ ಸರಿ ಸರಿ ಆಮೇಲೆ ಮಾಡ್ತೀನಿ ಸರಿ ಪೊಲಿಟಿಕಲ್ಲು ಇಲ್ಲಿ